ಎಸ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು MS ಎಜುಕೇಷನ್ ಲ್ಯಾಬ್. ನಾವು ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್, ಈಗ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಅದೇ ರೀತಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ 6th ಸೆಮಿಸ್ಟರ್ ಸಿಲೆಬಸ್ ಏನಿರುತ್ತೆ, ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂದರೆ ಇದು NEP ಸಿಲೆಬಸ್ ಅಲ್ಲ, CBCS ಸಿಲೆಬಸ್ ಆಗಿದೆ. ಇದರಲ್ಲಿ ಫಸ್ಟ್ 6.1 ಸಬ್ಜೆಕ್ಟ್ ಹೆಸರು ಬಂದು ಬಿಸ್ನೆಸ್ ರೆಗ್ಯುಲೇಷನ್. ಇದು ಫುಲ್ ಥಿಯರಿ ಸಬ್ಜೆಕ್ಟ್ ಆಗಿದ್ದು ಇದರಲ್ಲಿ 5 ಯೂನಿಟ್ಸನ್ನು ನಾವು ನೋಡ್ಬೋದು. ಇದರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಬಿಸ್ನೆಸ್ ಲಾಸ್. ವಾಟ್ ಆರ್ ದ ಲಾಸ್ ದಟ್ ವಿಲ್ ಬಿ ವಿ ಕ್ಯಾನ್ ಏಬಲ್ ಟು ಸಿ ವೈಲ್ ಡೂಯಿಂಗ್ ದ ಬಿಸ್ನೆಸ್ ಮಾಡಬೇಕಾದ್ರೆ ಯಾವ ಲಾಸ್ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋದನ್ನು ಫಸ್ಟ್ ಚಾಪ್ಟರ್ ಹೇಳಿದ್ರೆ, ಸೆಕೆಂಡ್ ಚಾಪ್ಟರ್ ಬಂದು ಕಾಂಟ್ರಾಕ್ಟ್ ಬಗ್ಗೆ ಹೇಳುತ್ತೆ. ಇದರಲ್ಲಿ ಕಾಂಟ್ರಾಕ್ಟಿ ಮತ್ತು ಅವರ ನಡುವೆ ಯಾವ ರೀತಿ ಒಂದು ಕಾಂಟ್ರಾಕ್ಟ್ ಅನ್ನೋದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ, ಆ ಕಾಂಟ್ರಾಕ್ಟ್ ಮಾಡೋದಕ್ಕೆ ಏನೇನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಬಗ್ಗೆ ಈ ಸೆಕೆಂಡ್ ಚಾಪ್ಟರ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇನ್ನು ಥರ್ಡ್ ಚಾಪ್ಟರ್ ಬಂದು ಕಾಂಪಿಟೇಷನ್ ಆ್ಯಂಡ್ ಕನ್ಸ್ಯೂಮರ್ ಲಾಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಫೋರ್ತ್ ಚಾಪ್ಟರ್ ಎಕನಾಮಿಕ್ ಲಾಸ್. ಇದರಲ್ಲಿ ಫೆಮಾ ಬರುತ್ತೆ ಮತ್ತು WTO ಏನೇನೆಲ್ಲ ರೂಲ್ಸ್ನ, ಪೇಟೆಂಟ್ ರೂಲ್ಸ್ನ ಕೊಟ್ಟಿದೆ ಅದೆಲ್ಲ ತಿಳ್ಕೊಳ್ತೀವಿ. ಇನ್ನು ಫಿಫ್ತ್ ಚಾಪ್ಟರ್ ಅಂದರೆ ಲಾಸ್ಟ್ ಚಾಪ್ಟರ್ ಎನ್ವಿರಾನ್ಮೆಂಟಲ್ ಲಾ ಬಗ್ಗೆ ತಿಳ್ಕೊಳ್ತೀವಿ. ವಾಟ್ ಆರ್ ದ ಲಾಸ್ that has been given by the constitution ಅಥವಾ ಕಂಪನೀಸ್ ಲಾ ಒಂದು ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇದು 6.1. ಇನ್ನು 6.2 ಅಂದರೆ ಎರಡನೇ ಸಬ್ಜೆಕ್ಟ್ ಬಂದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಆಡಿಟಿಂಗ್ ಬಗ್ಗೆ ಈ ಟೋಟಲ್ ಒಂದು ಸಬ್ಜೆಕ್ಟಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇದರಲ್ಲೂ ಅಷ್ಟೇ 5 ಚಾಪ್ಟರ್ಸ್ ಬರುತ್ತೆ. ಫಸ್ಟು ಇಂಟ್ರಡಕ್ಷನ್ ಟು ಆಡಿಟಿಂಗ್ ಬಗ್ಗೆ ಟೈಪ್ಸ್ ಇರ್ಬೋದು ಅಥವಾ ಅದರ ಅಬ್ಜೆಕ್ಟಿವ್ಸ್ ಇರ್ಬೋದು ಅಥವಾ ಅಡ್ವಾಂಟೇಜಸ್ಸು ಇವುಗಳೆಲ್ಲ ನಾವು ನೋಡ್ತೀವಿ ಫಸ್ಟ್ ಚಾಪ್ಟ್ರಲ್ಲಿ. ಸೆಕೆಂಡ್ ಚಾಪ್ಟ್ರಲ್ಲಿ ಇಂಟರ್ನಲ್ ಕಂಟ್ರೋಲ್ ಅಂದರೆ ಕಂಪನಿ ಒಳಗೆ ಯಾವ ರೀತಿ ಕಂಟ್ರೋಲನ್ನು ಮಾಡ್ಕೋಬೇಕು, ಒಂದು ಪೇಮೆಂಟ್ಸ್ ಇರ್ಬೋದು ಮತ್ತು ಲೋನ್ಸ್ ಇರ್ಬೋದು, ಮತ್ತೊಂದು ಎಲ್ಲ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇಂಟರ್ನಲ್ ಆಡಿಟ್ ಆ ಕಂಪನಿ ಅವರೇ ಮಾಡ್ಕೊಳ್ಳೋದು. ಇನ್ನು ಥರ್ಡ್ ಚಾಪ್ಟರ್ ಬಂದು ಓಚಿಂಗ್ ಬಗ್ಗೆ ನಾವು ಇನ್ ಡೀಟೇಲ್ಡ್ ಆಗಿ ಥರ್ಡ್ ಯೂನಿಟಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ವೋಚರ್ಸ್ ಎಲ್ಲ ಬರುತ್ತೆ ಅದರಲ್ಲಿ, ಪರ್ಚೇಸಸ್ ಇರ್ಬೋದು, ಕ್ಯಾಶ್ ವೋಚರ್ಸು ಮತ್ತು ಪೇಮೆಂಟ್ ಕ್ರೆಡಿಟರ್ಸ್ಗೆ ಕೊಡೋದು ಅದ್ರ ಬಗ್ಗೆ ಇರ್ಬೋದು, ಎಲ್ಲ ಇನ್ ಡೀಟೇಲ್ಡಾಗಿ ಥರ್ಡ್ ಚಾಪ್ಟ್ರಲ್ಲಿ ತಿಳ್ಕೊಳ್ತೀವಿ. ಇನ್ನು ಫೋರ್ತ್ ಚಾಪ್ಟ್ರಲ್ಲಿ ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್. ಆಡಿಟಿಂಗ್ ಅಂದ್ರೇ ವೆರಿಫಿಕೇಷನ್. ಸೊ ಅದನ್ನು ಯಾವ ರೀತಿ ಮಾಡಬೇಕಾಗತ್ತೆ, ಒಂದು ಗುಡ್ ವಿಲ್ ಇರ್ಬೋದು, ಪ್ಲಾಂಟ್ ಆ್ಯಂಡ್ ಮೆಷಿನ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು. ಸೊ ಇವುಗಳ ಬಗ್ಗೆ ಎಲ್ಲ ಯಾವ ರೀತಿ ನಾವು ಇನ್ಫಾರ್ಮೇಷನ್ನ ನೋಡ್ತೀವಿ ಈ ಒಂದು ಫೋರ್ತ್ ಯೂನಿಟಲ್ಲಿ. ಇನ್ನು ಫಿಫ್ತ್ ಯೂನಿಟಲ್ಲಿ ಆಡಿಟ್ ಆಫ್ ಲಿಮಿಟೆಡ್ ಕಂಪನೀಸ್ ಆ್ಯಂಡ್ ಅದರ್ಸ್. ಒಂದು ಕಂಪನಿಯನ್ನು ಆಡಿಟ್ ಮಾಡೋದು ಯಾವ ರೀತಿ, ವೈಲ್ ಆಡಿಟಿಂಗ್ ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಶುಡ್ ಬಿ ಫಾಲೋಡ್, ಅದನ್ನು ಈ ಒಂದು ಫಿಫ್ತ್ ಚಾಪ್ಟರ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ 2. ಯಾಕಂದರೆ ಫಿಫ್ತ್ ಸೆಮಿಸ್ಟ್ರಲ್ಲಿ ಇನ್ಕಮ್ ಟ್ಯಾಕ್ಸ್ 1 ನೀವು ಸ್ಟಡಿ ಮಾಡಿರ್ತೀರ. ಈ ಇನ್ಕಮ್ ಟ್ಯಾಕ್ಸ್ 2 ಅಲ್ಲಿ ಟೋಟಲ್ 5 ಚಾಪ್ಟರ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಚಾಪ್ಟರು ಇನ್ಕಮ್ ಆರ್ ಪ್ರಾಫಿಟ್ ಆ್ಯಂಡ್ ಗೈನ್ಸ್ ಫ್ರಮ್ ದ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂದರೆ ಇಲ್ಲಿ ಡಾಕ್ಟರ್ದು ಬರುತ್ತೆ ಆಸ್ ವೆಲ್ ಆಸ್ ಲಾಯರ್ದು ಬರುತ್ತೆ. ಸೊ ಇವರಿಬ್ಬರದು ಇಂಪಾರ್ಟೆಂಟಾಗಿ ಬರುತ್ತೆ. ನಂತರ ಬಿಸ್ನೆಸ್ ಇನ್ಕಮ್ ಫ್ರಮ್ ಆರ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಅದನ್ನು ನಾವು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. 14 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದರಲ್ಲಿ ಬರುತ್ತೆ. ದೆನ್ ಕ್ಯಾಪಿಟಲ್ ಗೈನ್ಸ್ ಬಗ್ಗೆ ಸೆಕೆಂಡ್ ಚಾಪ್ಟ್ರಲ್ಲಿ ನೋಡ್ತೀವಿ. ಥರ್ಡ್ ಚಾಪ್ಟ್ರಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಒಂದು 4 ಹೆಡ್ಸ್ ಏನಿರುತ್ತೆ ಆ 4 ಹೆಡ್ಸನ್ನು ಬಿಟ್ಟು ಬೇರೆ ಹೆಡ್ ಅದೇ ಅದರ್ ಸೋರ್ಸಸ್, ಅದರಲ್ಲಿ ಯಾವ ರೀತಿ ಇನ್ಕಮ್ನ ನಾವು ಅರ್ನ್ ಮಾಡ್ತೀವಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನಂತರ ಫೋರ್ತ್ ಒನ್ ಡಿಡಕ್ಷನ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಒಂದು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಯಾವ್ಯಾವ ರೀತಿ ಡಿಡಕ್ಷನ್ಸ್ ಬರುತ್ತೆ ಅದನ್ನು ಇನ್ ಡೀಟೇಲ್ಡಾಗಿ ಫೋರ್ತ್ ಚಾಪ್ಟ್ರಲ್ಲಿ ತಿಳ್ಕೊಂಡ್ರೆ, ಫಿಫ್ತ್ ಚಾಪ್ಟ್ರಲ್ಲಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್. ಸೊ ಇದನ್ನು ಫಿಫ್ತ್ ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ಇನ್ಕಮ್ ಟ್ಯಾಕ್ಸ್ 2ನ ಸಿಲೆಬಸ್ ಆಗಿದೆ. ಇನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ME ಅಂತ ನಾವು ಕರಿತೀವಿ. ಈ ಮ್ಯಾನೇಜ್ಮೆಂಟ್ ಅಕೌಂಟಲ್ಲೂ ಸಹ 5 ಚಾಪ್ಟರ್ಸ್ ಬರುತ್ತೆ. 5 ಚಾಪ್ಟರ್ಸಲ್ಲಿ ಫಸ್ಟ್ ಒನ್ ಇಂಟ್ರಡಕ್ಷನ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನು, ಅದರ ಆಬ್ಜೆಕ್ಟಿವ್ಸ್ ಏನು, ಅದರ ಡೆಫಿನೇಷನ್ ಏನು, ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗು ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇರುವ ರಿಲೇಷನ್ಶಿಪ್ ಏನು, ಅದೇ ರೀತಿ ಕಾಸ್ಟ್ ಅಕೌಂಟಿಂಗು ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇರುವಂಥ ರಿಲೇಷನ್ಶಿಪ್ಪು, ಡಿಫ್ರೆನ್ಸಸ್ಸು, ಇದನ್ನೆಲ್ಲ ಕ್ಲೀನಾಗಿ ತಿಳ್ಕೊಳ್ತೀವಿ. ಅದೇ ರೀತಿ ಫಸ್ಟ್ ಚಾಪ್ಟ್ರಲ್ಲಿ
ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಇರ್ಬೋದು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು, ಇನ್ಕಮ್ ಸ್ಟೇಟ್ಮೆಂಟು, ಟ್ರೆಂಡ್ ಅನಾಲಿಸಿಸನ್ನು ನೋಡ್ತೀವಿ. ಪ್ರಾಬ್ಲಮ್ಸ್. ನೆಕ್ಸ್ಟ್ ಇನ್ ಸೆಕೆಂಡ್ ಚಾಪ್ಟರಲ್ಲಿ ರೇಷಿಯೋ ಅನಾಲಿಸಿಸ್. ನೀವು ಸೆಕೆಂಡ್ PUCಯಲ್ಲಿ ಸ್ಟಡಿ ಮಾಡಿದ್ದಂತಹ ಒಂದು ಯಾವ್ದು ಬರುತ್ತೆ ಅದರಲ್ಲಿ ರೇಷಿಯೋಸ್, ಅದರಲ್ಲಿ ಅರೌಂಡ್ 15 to 20 ಫಾರ್ಮುಲಾಸ್ ಬರುತ್ತೆ. ಅದನ್ನು ನಿಮಗೆ 6 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್, 14 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ಮತ್ತು ಅದರಲ್ಲಿ ಕರೆಂಟ್ ರೇಷಿಯೋ ಇರ್ಬೋದು, ಕ್ವಿಕ್ ರೇಷಿಯೋ ಇರ್ಬೋದು, ಡೆಬ್ಟ್ ಇಕ್ವಿಟಿ ರೇಷಿಯೋ ಇರ್ಬೋದು, ಈ ರೀತಿ ಡಿಫ್ರೆಂಟ್ ರೇಷಿಯೋಸ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ನು ಥರ್ಡ್ ಚಾಪ್ಟರ್ ಫಂಡ್ ಫ್ಲೋ ಅನಾಲಿಸಿಸ್. ಫಂಡ್ ಫ್ಲೋ ಅನಾಲಿಸಿಸ್ ಅಂದರೆ ವಾಟ್ ಆರ್ ದ ಫಂಡ್, ಅದು ಯಾವ ರೀತಿ ಫ್ಲೋ ಆಗ್ತಾ ಇದೆ, ಆ ಫಂಡ್ಸ್ ಬಗ್ಗೆ ಇನ್ ಡೀಟೇಲ್ಡಾಗಿ ಥರ್ಡ್ ಚಾಪ್ಟ್ರಲ್ಲಿ ತಿಳ್ಕೊಳ್ತೀವಿ. ಫೋರ್ತ್ ಚಾಪ್ಟ್ರಲ್ಲಿ ಕ್ಯಾಶ್, ಕಂಪನಿ ಒಳಗೆ ಅದೇ ರೀತಿ ಹೊರಗೆ ಯಾವ ರೀತಿ ಕ್ಯಾಶ್ ಅನ್ನೋದು ಫ್ಲೋ ಆಗ್ತಾ ಇದೆ, ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸನ್ನು ನಾವು ಮಾಡಬೇಕಾಗತ್ತೆ. ನೆಕ್ಸ್ಟು ಲಾಸ್ಟ್ ಚಾಪ್ಟರ್ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್. ರಿಪೋರ್ಟ್ ಯಾವ ರೀತಿ ಬರೀಬೇಕಾಗತ್ತೆ, ರಿಪೋರ್ಟಿಂಗ್ದು ಅಡ್ವಾಂಟೇಜಸ್ ಏನು, ಮತ್ತು ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ವೈಲ್ ಪ್ರಿಪೇರಿಂಗ್ ದ ಗುಡ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ನಾವು ನೋಡ್ಕೋಬೇಕಾಗತ್ತೆ, ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಇದರಲ್ಲಿ ಡೀಟೇಲ್ಡಾಗಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿವರೆಗೂ ನಿಮ್ಮ ಮಾಮೂಲಿ ಕೋರ್ ಸಬ್ಜೆಕ್ಟ್ಸ್. ಆದರೆ ನೆಕ್ಸ್ಟ್ ಬಂದು ನಿಮ್ಮ ಒಂದು ಏನು ಸ್ಪೆಷಲೈಸೇಷನ್ ಸಬ್ಜೆಕ್ಟ್ಸ್ ಇರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ನಿಮ್ಮ ಒಂದು ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ನಲ್ಲಿ ಬರೋದು 2 ಸಬ್ಜೆಕ್ಟ್. ಅದು ಬಂದು ಒಂದು ಬಿಸ್ನೆಸ್ ಟ್ಯಾಕ್ಸೇಷನ್, ಇನ್ನೊಂದು ಕಾಸ್ಟ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ 4 ಚಾಪ್ಟರ್ ಬರುತ್ತೆ. ಅದರಲ್ಲಿ ಕಸ್ಟಮ್ಸ್ ಆ್ಯಕ್ಟ್, ಇದು ಕಸ್ಟಮ್ ಡ್ಯೂಟಿ ಬಗ್ಗೆ ತಿಳಿಸುತ್ತೆ. ಇದರಲ್ಲೂ ಅಷ್ಟೇ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಕಸ್ಟಮ್ ಡ್ಯೂಟಿ ಮೇಲೆ. ದೆನ್ ಅದಾದಮೇಲೆ ಸೆಕೆಂಡ್ ಯೂನಿಟ್ ಬಂದು ಟ್ಯಾಕ್ಸ್ ಅಂಡರ್ ಎನ್ವಿರಾನ್ಮೆಂಟ್ ಬಗ್ಗೆ TDS ಇರ್ಬೋದು, ಅಡ್ವಾನ್ಸ್ ಟ್ಯಾಕ್ಸು, ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಇರ್ಬೋದು. ಇದು TDSನ ಯಾವ ರೀತಿ ಫೈಲ್ ಮಾಡಬೇಕು ಅದೆಲ್ಲ ಸೆಕೆಂಡ್ ಚಾಪ್ಟರ್ಲಿ ತಿಳ್ಕೊಳ್ತೀವಿ. ಇನ್ನು ಥರ್ಡ್ ಚಾಪ್ಟರ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ನ ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತೀವಿ, ಪಾರ್ಟ್ನರ್ಶಿಪ್ ಫರ್ಮ್ಸ್ ಬಗ್ಗೆ ಎಲ್ಲ ಇನ್ ಡೀಟೇಲ್ಡಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಫೋರ್ತ್ ಚಾಪ್ಟರಲ್ಲಿ ಅಸೆಸ್ಮೆಂಟ್ ಆಫ್ ಕಂಪನೀಸ್, ಹೇಗೆ ಫರ್ಮ್ಸ್ಗೆ ನಾವು ಅಸೆಸ್ಮೆಂಟ್ ಮಾಡಿದ್ವೋ ಅದೇ ರೀತಿ ಕಂಪನಿಗೆ ಅಸೆಸ್ಮೆಂಟ್ ಮಾಡೋದು ಈ ಒಂದು ಚಾಪ್ಟ್ರಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಯಾವುದು ನಿಮ್ಮ ಸ್ಪೆಷಲೈಸೇಷನ್ ಸಬ್ಜೆಕ್ಟಲ್ಲಿ ಅದು ಕಾಸ್ಟ್ ಮ್ಯಾನೇಜ್ಮೆಂಟ್. ನೀವು 4th ಸಮ್ಮಲ್ಲಿ 5th ಸಮ್ಮಲ್ಲಿ ಓದಿರ್ತೀರ, ಅದೇ ರೀತಿ ಅದೇ ಕಾಸ್ಟ್ಗೆ ಸಂಬಂಧಪಟ್ಟದ್ದು 6th ಸೆಮಿಸ್ಟರ್ ಬರುತ್ತೆ, ಅದು ಕಾಸ್ಟ್ ಮ್ಯಾನೇಜ್ಮೆಂಟ್. ಇದರಲ್ಲಿ 5 ಚಾಪ್ಟರ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್, ಇದ್ರ ಬಗ್ಗೆ ಥಿಯರಿ ಇನ್ಫಾರ್ಮೇಷನ್ ಬರುತ್ತೆ. ಈ ಟೋಟಲ್ ಚಾಪ್ಟರ್ ಥಿಯರಿ ಬೇಸ್ ಮೇಲೇ ಇರುತ್ತೆ. ಇನ್ನು ಮಾರ್ಜಿನಲ್ ಕಾಸ್ಟಿಂಗ್, ಇದರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಇದರಲ್ಲಿ ಬ್ರೇಕ್ ಇವನ್ ಅನಾಲಿಸಿಸ್ ಬರುತ್ತೆ. ಸೊ ಮತ್ತು ಅಬ್ಸಾರ್ಪ್ಷನ್ ಕಾಸ್ಟ್ ಇರ್ಬೋದು, ಮಾರ್ಜಿನಲ್ ಕಾಸ್ಟ್ ಇರ್ಬೋದು, ಇವುಗಳ ಬಗ್ಗೆ ಎಲ್ಲ ನಾವು ಇನ್ ಡೀಟೇಲ್ಡಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಥರ್ಡ್ ಚಾಪ್ಟರ್ ಬಂದು ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ಮೆಟೀರಿಯಲ್ ವೇರಿಯನ್ಸ್ ಇರ್ಬೋದು, ಲೇಬರ್ ವೇರಿಯನ್ಸ್ ಇರ್ಬೋದು, ಓವರ್ ಹೆಡ್ ವೇರಿಯನ್ಸ್ ಇರ್ಬೋದು, ಇವುಗಳ ಮೇಲೆಲ್ಲ ನಾವು ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗ್ತೀವಿ. ಇನ್ನು ಫೋರ್ತ್ ಯೂನಿಟಲ್ಲಿ ಬಜೆಟರಿ ಕಂಟ್ರೋಲ್, ಬಜೆಟನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಬಜೆಟ್ ಅಂದರೆ ಏನು, ಅದರ ಬಜೆಟರಿ ಕಂಟ್ರೋಲ್ದು ಆಬ್ಜೆಕ್ಟಿವ್ಸ್ ಏನು, ಮತ್ತು ಅದರ ಅವಶ್ಯಕತೆ ಏನು, ಎಸೆನ್ಷಿಯಲ್ಸು, ಟೈಪ್ಸು, ಇವೆಲ್ಲ ನಾವು ಇನ್ ಡೀಟೇಲ್ಡಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಲಾಸ್ಟ್ ಚಾಪ್ಟರ್ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಸೊ ABC ಅಂತ ಕೂಡ ಇದನ್ನು ಜನರಲ್ಲಾಗಿ ಕರೀತಾರೆ. ಸೊ ನಮಗೆ ಯಾವ ಆ್ಯಕ್ಟಿವಿಟಿಗೆ ಬೇಕು, ಎಷ್ಟು ಬೇಕು ಕಾಸ್ಟು, ಅದ್ರ ಬೇಸಿಸ್ ಮೇಲೆ ನಾವು ಕಾಸ್ಟಿಂಗ್ ಅನ್ನೋದನ್ನು ಮಾಡ್ತೀವಿ. ಸೊ ಇದು ನಮಗೆ ಕಾಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಇನ್ನು ಟಿಕ್ಕಿಂಗ್ ಸಬ್ಜೆಕ್ಟ್ ಬಂದು 2 ಇದೆ. 2ರಲ್ಲಿ ನಿಮ್ಮ ಕಾಲೇಜಲ್ಲಿ ಯಾವ್ದು ಚೂಸ್ ಮಾಡುತ್ತೋ ಅದ್ರ ಮೇಲೆ ಹೋಗುತ್ತೆ. ಒಂದು ವ್ಯಾಲ್ಯೂ ಎಜುಕೇಷನ್, ಇನ್ನೊಂದು ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿಯಲ್ಲಿ 3 ಯೂನಿಟ್ಸ್ ಬರುತ್ತೆ. ಅದೇ ರೀತಿ ವ್ಯಾಲ್ಯೂ ಎಜುಕೇಷನಲ್ಲೂ ಸಹ 3 ಯೂನಿಟ್ಸ್ ಬರುತ್ತೆ. ಇದು ನಿಮ್ಮ 6th ಸೆಮಿಸ್ಟರ್ ಒಂದು ಸಿಲೆಬಸ್ ಇನ್ಫಾರ್ಮೇಷನ್. ನೆಕ್ಸ್ಟ್ ನೀವು ಫರ್ದರ್ ಆಗಿ 6th ಸೆಮಿಸ್ಟರ್ನ ಎಲ್ಲ ಸಬ್ಜೆಕ್ಟಲ್ಲಿ ಇರುವಂತಹ ಇನ್ಫಾರ್ಮೇಷನ್ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ನೀವು ನೋಡಬಹುದು. ಅದೇ ರೀತಿ ಆ ಒಂದು ವಿಡಿಯೋಸ್ನ ಯೂಸ್ ಮಾಡಿಕೊಂಡು ನೀವು ಫರ್ದರ್ ಒಂದು ಒಳ್ಳೆ ಗುಡ್ ಮಾರ್ಕ್ಸನ್ನು ಪಡಿಬೋದು ಅಂತ ಹೇಳ್ತಾ, ಅದಕ್ಕೆ ಕಾಯ್ತಾ ಇರಿ, ಹೆಚ್ಚು ವಿಡಿಯೋಗಳು ಬರೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.